ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಮ್ ಓದ್ಗೋಸ್ಕರ ಮನೇಲಿ ಯಾರಿಗೂ ಕಷ್ಟ ಕೊಡಬಾರ್ದು ಅಂತಾನೆ ನಾವ್ ಈ ತರ ಅಲ್ದಾಡ್ತಾ ಇರೋದು ಸರ್. ಸರಿನಮ್ಮ, ಈಗಲೇ ವಿಷಯ ನಿಮ್ಮ ಮನೇಲಿ ಗೊತ್ತಾಗೋದು ಬೇಡ. ಅವ್ರು ಸಾಲ ಕೊಡಿಸಿದ ಮೇಲೆ ಆಮೇಲೆ ಹೇಳ್ಕೊಳ್ಳಿ. ಸರಿ ಸರ್, ನೀವು ಸಿಕ್ಕಿದ್ ನಮಗ್ ತುಂಬಾ ಸಂತೋಷ. ನಮ್ಗೀಗ ಪೂರ್ತಿ ನಂಬಿಕೆ ಬಂದಿದೆ. ಹೇಗಾದ್ರೂ ಮಾಡಿ ನೀವು ಓದೋದಕ್ಕೆ ಹೋದ್ರೆ ನನಗೆ ತುಂಬಾ ಸಂತೋಷನಮ್ಮ. ಅವರು ಮಲೇಷಿಯಾದಿಂದ ಬಂದ ಮೇಲೆ ನಾನು ನಿಮಗೆ ತಿಳಿಸ್ತೇನೆ. ಆಗ ಬಂದು ಅವ್ರು ನೋಡಿ. ಓಕೆ ಸರ್. ಸರಿನಮ್ಮ, ಆಯ್ತು ಸರ್. ನೋಡ್ದ್ಯಾ ತುಳಸಿ, ಅದೃಷ್ಟ ನಮ್ನ ಹೇಗ್ ಹುಡ್ಕೊಂಡ್ ಬಂತು. ಅವ್ರು ಹೇಳೋ ಹಾಗೆ ನಮ್ಗೆ ಕೆಲ್ಸನೂ ಸಿಕ್ಕಿ ಓದೋ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ನಮ್ಗಿನ್ನೇನೇ ಬೇಕು. ನನಗ್ ಮನೆವರೆಗೂ ಹುಡ್ಕೊಂಡ್ ಬಂದ ಅವಕಾಶನ ಅಪ್ಪನೂ ಚಿಕ್ಕಮ್ಮನೂ ಸೇರಿ ಹಾಳು ಮಾಡ್ಬಿಟ್ರು ಕಣೆ. ಎಷ್ಟು ದೊಡ್ಡ ಅವಕಾಶ ಅದು. ಹೊಸ್ಲುವರೆಗೂ ಬಂದ್ ಸರಸ್ವತಿನ ಮನೆಗೂ ಸೇರಿಸ್ದೆ ಹೊಡೆದು ಓಡಿಸ್ಬಿಟ್ರು. ನಾನು ಓದಬಾರ್ದು ಅಂದ್ಕೊಂಡವ್ರ ಮುಂದೆ ನಾನು ಓದಿ ಗೆದ್ದು ತೋರಿಸ್ಬೇಕು. ಖಂಡಿತ ಆಗತ್ತೆ ತುಳಸಿ. ಇನ್ಮೇಲಿಂದ ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ. ಬಾ ಹೋಗೋಣ.
ಅಜ್ಜಿನ ತುಂಬಾ ಹೊತ್ತು ಕಾಯಿಸ್ಬಿಟ್ವಿ ಅನ್ಸುತ್ತೆ. ಬಾ. ಅಜ್ಜಿ, ಏನಾದ್ರೂ ತಿಂದ್ಯಾ? ಅಯ್ಯೋ, ಇವತ್ತು ಚೌತಿ ದಿವಸ ನನ್ ಪ್ರಸಾದನೇ ತಿನ್ನಲ್ಲ. ಅಂತದ್ರಲ್ಲಿ ಏನಾದ್ರೂ ತಿಂಡಿ ತಿಂತೀನಾ? ಅಂದ ಹಾಗೆ ನೀವಿಬ್ರು ಹೋದ್ ಕೆಲ್ಸ ಏನಾಯ್ತು? ಅಜ್ಜಿ, ಅಲ್ಲೊಬ್ರು ನಮ್ಗೆ ಓದೋದಕ್ಕೆ ಲೋನ್ ಏರ್ಪಾಡ್ ಮಾಡ್ತೀನಿ ಅಂತ ಹೇಳಿದಾರೆ. ನಮ್ಗೆ ಓದೋದಕ್ಕೆ ಖಂಡಿತ ದುಡ್ಡು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಬಂದಿದೆ. ಹೌದಾ? ನನಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಹಾಗೋ, ನೀನ್ ಆಸೆ ಪಟ್ಟ ಹಾಗೆ ನೀನ್ ಚೆನ್ನಾಗಿ ಓದ್ಬೇಕು. ಓದ್ ಮುಗಿಸಿ ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ನಿನ್ ಮೊದಲನೇ ಸಂಬಳದಲ್ಲಿ ನಿಮ್ಮ ಅಪ್ಪನಿಗೆ ಒಂದ್ ಶರ್ಟು ಪಂಚೆ ಹಾಗೆ ಪದ್ಮಂಗೆ ಒಂದ್ ಸೀರೆ ತಗೊಂಡ್ ಬಾ. ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ನೀನ್ ಓದ್ಬಾರ್ದು ಅಂತ ಅನ್ಕೊಂಡು ಮನೆವರೆಗೂ ಬಂದ ಅದೃಷ್ಟನ ಹಾಳು ಮಾಡ್ಬಿಟ್ರಲ್ಲ. ನಿನ್ ಬುದ್ಧಿವಂತಿಕೆಯಿಂದ ನೀನೇ ಓದಿ ಸಂಪಾದನೆ ಮಾಡಕ್ ಶುರು ಮಾಡಿದ್ಯಂತ ನೀನು ಅರ್ಥ ಮಾಡಿಸ್ಬೇಕಮ್ಮ. ಅಜ್ಜಿ, ನಾವ್ ಸಂಪಾದನೆ ಮಾಡೋದಕ್ಕೆ ಓದ್ ಮುಗಿಯೋವರೆಗೂ ಕಾಯ್ಬೇಕಾಗಿಲ್ಲ. ಏನಮ್ಮ ಹೇಳ್ತಿದ್ಯಾ? ಯಾರಿಗೂ ಸಿಗದೆ ಇರೋಂತ ಒಳ್ಳೆ ಅವಕಾಶ ನಮಗ್ ಸಿಕ್ಕಿದೆ ಅಜ್ಜಿ. ಒಬ್ಬ ಒಳ್ಳೆ ಮನುಷ್ಯ ನಮ್ ತರ ಅನುಕೂಲ ಇಲ್ದಿರೋರ್ಗೆ ಉಪಕಾರ ಮಾಡ್ತಾರೆ. ಅವ್ರದೇ ಸ್ವಂತ ಕಂಪ್ಯೂಟರ್ ಕಂಪ್ನಿ ಇಟ್ಕೊಂಡಿದ್ದಾರೆ. ನಮ್ಗ ಆ ಕಂಪ್ನಿಲ್ ಕೆಲ್ಸ ಕೊಟ್ಟು ಓದೋದಕ್ ಸಹಾಯನೂ ಮಾಡ್ತಾರಂತೆ. ನಮ್ ಹತ್ರ ಮಾತಾಡಿದ್ರಲ್ಲ, ಅವ್ರ ಮಗಳಿಗೂ ಕೂಡ ಹಾಗೆ ಸಹಾಯ ಮಾಡಿದಾರಂತಜ್ಜಿ. ಇನ್ ಸ್ವಲ್ಪ ದಿನದಲ್ಲೇ ನಾವು ಸಂಪಾದನೆ ಮಾಡೋದಕ್ ಶುರು ಮಾಡ್ತೀವಿ. ನಿಮ್ಮಿಬ್ರಿಗೂ ಸೇರಿ ತಾನೇ ಅವ್ರು ಹಾಗೆ ಹೇಳಿರೋದು? ಇಬ್ರಿಗೂ ಸೇರೇ ಸಿಗೋದು ಅಜ್ಜಿ. ಅವ್ರು ನಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವಿಬ್ರು ಒಂದೇ ಕಾಲೇಜಲ್ಲಿ ಓದಿ ದೊಡ್ಡ ಮನುಷ್ಯರಾಗಿ ಬರ್ಬೇಕಮ್ಮ. ಅದೇ ಕಣಮ್ಮ ನನ್ನ ಆಸೆ. ಖಂಡಿತ ಆಗ್ತೀವಜ್ಜಿ. ಇನ್ ಮುಂದೆ ನೀವು ತುಳಸಿ ಬಗ್ಗೆ ಯೋಚನೆ ಮಾಡಿ ಎದ್ರೋದು ಭಯ ಪಡೋದು ಬೇಡ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಮ್ ಕೆಲ್ಸ ಸಿಕ್ಕದ್ಮೇಲೆ ಇನ್ನಿಬ್ರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನಾವು ಮನೆ ಮಾಡಿ ಅಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದೀವಿ. ಆಗ ನೀವು ನಮ್ ಜೊತೆ ಬಂದ್ ಇರ್ಬೇಕು. ಯಾಕೆ ಅಂದ್ರೆ ತುಳಸಿ ನಿಮ್ಮನ್ ಬಿಟ್ಟು ಇರೋದಿಲ್ಲ. ಇನ್ ಮುಂದೆ ತುಳಸಿ ಆ ಮನೇಲಿದ್ದು ಕಷ್ಟ ಪಡೋದ್ ಬೇಡ. ಅವಳು ಪಟ್ಟ ಕಷ್ಟಕ್ಕೆಲ್ಲ ಒಂದ್ ಒಳ್ಳೆ ಕಾಲ ಬಂದೇ ಬರುತ್ತೆ. ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಇದನ್ನೆಲ್ಲ ಅವನೇ ಮಾಡಿರೋದಮ್ಮ. ಇನ್ಮೇಲೆ ಎಲ್ಲಾನು ಅವನೇ ನೋಡ್ಕೋತಾನೆ. ತುಳಸಿ, ನಾವಿನ್ ಹೊರಡೋಣಮ್ಮ. ಅಜ್ಜಿ, ನಾವ್ ಅವ್ರನ್ನ ನೋಡಕ್ ಹೋಗುವಾಗ ನೀವ್ ಇದೇ ತರ ತುಳಸಿನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬನ್ನಿ. ನಾವ್ ಇಲ್ಲಿಂದಾನೇ ಹೋಗ್ತೀವಿ. ಆಯ್ತಮ್ಮ, ಆಯ್ತು. ನಡಿ. ಸರ್, ಸಿದ್ದರಾಜು, ಆ ಫೋನ್ ಅಟೆಂಡ್ ಮಾಡು. ಥೈಲ್ಯಾಂಡ್ ಪಾರ್ಟಿ ಮಾತಾಡ್ತಾ ಇದ್ದಾನೆ. ಮುಂದಿನ 10 ದಿನದಲ್ಲಿ ಪ್ರಾಜೆಕ್ಟ್ ರೆಡಿ ಆಗುತ್ತೆ ಅಂತ ಹೇಳು. ಓಕೆ ಸರ್. ಹಲೋ, ಹೇಳಿ ಸರ್. ಇಲ್ಲ ಸರ್, ಸರ್ ಬೇರೆ ಒಂದು ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು ಸರ್, ಮಲೇಷ್ಯಾದಿಂದ ಒಂದು ಬಿಸ್ನೆಸ್ ಗ್ರೂಪ್ ಬಂದಿದೆ. ಅವ್ರ ಜೊತೆನೆ ಮಾತಾಡ್ತಾ ಕೂತಿದ್ದಾರೆ. ಸರ್, ನೀವೊಂದು ಕೆಲಸ ಮಾಡಿ, ನಾಳೆ ಫೋನ್ ಮಾಡಿ. ಓಕೆ ಸರ್, ಓಕೆ. ಸಿದ್ದರಾಜು, ನಾವು ಮಾಡ್ತಾ ಇರೋದು ಇಲ್ಲಿಗಲ್ ಬಿಸ್ನೆಸ್ಸೇ. ಆದರೆ ಅದರಲ್ಲೂ ಒಂದು ನ್ಯಾಯ ಇರಬೇಕು ತಾನೆ. ಆದರೆ ಆ ಪಾರ್ಟಿ ಹಾಗಿಲ್ಲ. AC ರೂಮಲ್ಲಿ ಕೂತ್ಕೊಂಡು ಈಸಿಯಾಗಿ ಸಂಪಾದನೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅವನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಹೌದು ಸರ್. ಸರ್, ನಾವು ಒಂದೊಂದು ಹುಡುಗಿಯರನ್ನು ಪಳಗಿಸೋರಲ್ಲಿ ಪ್ರಾಣನೇ ಹೋಗ್ಬಿಡುತ್ತೆ ಸರ್. ಇವತ್ತು ಲೋನ್ ಮೇಳದಲ್ಲಿ ಇಬ್ರು ಸೂಪರ್ ಪಾರ್ಟಿಗಳು ಸಿಕ್ಕಾಕೊಂಡಿದ್ದಾರೆ ಸರ್. ಅವ್ರನ್ನ ಇಟ್ಕೊಂಡು ನಾವು ಮುಂದಿನ ಪ್ರಾಜೆಕ್ಟ್ ಮಾಡಬಹುದು. ದೊಡ್ಡ ಕಡೆ ಹೋಗುತ್ತೆ ಸರ್. ಸೂಪರ್ ರೆಸ್ಪಾನ್ಸ್ ಇದೆ. ನೀನೇನು ಅವ್ರ ಬಗ್ಗೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಅಂಥದ್ದು ಏನಿದೆಯಾ ಅವ್ರ ಸೌಂದರ್ಯದಲ್ಲಿ? ಸರ್, ನೀವೇ ನೇರವಾಗಿ ನೋಡ್ತಿರಲ್ಲ ಸರ್. ಸರ್, ನಾಳೆ ಹುಡುಗಿರಿಗೆ ನನಗೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಸರ್. ಅದ್ರ ಬದಲು ನಿಮ್ಮನ್ನೇ ಡೈರೆಕ್ಟ್ ಆಗಿ ನೋಡೋದಕ್ಕೆ ಹೇಳ್ಬಿಡ್ಲಾ ಸರ್? ನಾನು ತಕ್ಷಣ ಬರೋಕೆ ಹೇಳ್ಬಿಡ್ಬೇಡ ಕಣಯ್ಯ. ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ಬಿಡತ್ತೆ. ಸಾರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತ ಬಿಲ್ಟಪ್ ಕೊಡು. ನಮ್ಮನ್ನು ನೋಡ್ಬೇಕು ಅಂತ ಅವ್ರು ಕಾತುರದಿಂದ ಒದ್ದಾಡ್ಬೇಕು. ಆಗ್ಲೇ ಕಣಯ್ಯ ಅವ್ರು ಬಲೆಗೆ ಬೀಳೋದು.
ಅದೇ ತಾನೇ ನಮ್ಮ ಬಿಸ್ನೆಸ್ ಟೆಕ್ನಿಕ್ಕು. ಹೌದು, ಅವರಿಂದ ನಮಗೇನು ಸಮಸ್ಯೆ ಆಗೋದಿಲ್ಲ ತಾನೇ? ಸರ್, ಇದುವರೆಗೂ ಎಷ್ಟೊಂದು ಪಾರ್ಟಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಏನಾದರೂ ಸಮಸ್ಯೆ ಆಗಿದೆಯಾ ಸರ್? ಹಾಗೆಲ್ಲ ಏನೂ ಆಗಲ್ಲ ಸರ್. ಇಬ್ರು ಹುಡುಗಿಯರು ಸಾಧಾರಣ ಕುಟುಂಬದಿಂದ ಬಂದಿರೋರು. ಒಬ್ಳಪ್ಪ ಒಂದು ಕಂಪನಿಯಲ್ಲಿ ಫೋರ್ಮನ್, ಇನ್ನೊಬ್ಳಪ್ಪ ಒಂದು ಸಾಧಾರಣ ಕಾರ್ ಡ್ರೈವರು. ಅವರೆಲ್ಲ ನಮಗೇನು ಮಾಡೋಕ್ಕಾಗತ್ತೆ ಸರ್? ಅದಕ್ಕೇನೆ ಅವ್ರನ್ನ ಹುಡುಕಿ ಬಲೆ ಬೀಸಿರೋದು. ಒಂದು ವೇಳೆ ಅವ್ರ ಕುಟುಂಬದವ್ರಿಗೆ ಈ ವಿಷಯ ಗೊತ್ತಾದ್ರೆ ಬಾಯಿ ಮುಚ್ಕೊಂಡು ಹೆದರ್ಕೊಂಡು ಅಳ್ತಾ ಹೋಗ್ತಾರೆ ಸರ್. ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಅವಮಾನ ಅಲ್ವಾ ಸರ್? ಅದಕ್ಕೆ ನಾನು ಸಾಧಾರಣ ಕುಟುಂಬದವ್ರನ್ನೇ ಕರ್ಕೊಂಬರೋದು. ಹಾಗಾದ್ರೆ ಒಂದೆರಡು ದಿನದಲ್ಲಿ ಅವ್ರನ್ನ ಕರೆಸು, ಕೆಲಸ ಮುಗಿಸಿ ಬಿಡೋಣ. ಸರ್, ಆಪಲ್ಲು ಫ್ರೆಶ್ ಆಗಿದೆ. ಏನಣ್ಣ, ಈ ಫೋಟೋ ನೋಡೋ ಬದಲು ಅದಕ್ಕೆ ಫೋಟೋನ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿಸಿ ನಿನ್ ರೂಮ್ ನಲ್ಲಿ ಹಾಕೋ. ಯಾವಾಗ್ಲೂ ನೋಡ್ತಾ ಇರ್ಬೋದು. ಸುಮ್ನಿರೋ, ನಾನು ಈ ಫೋಟೋನ ಹುಡುಕ್ ನೋಡ್ತಾ ಇಲ್ಲ. ನನ್ನ ಬೈಕ್ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿತ್ತು, ಅದನ್ನ ರಿನ್ಯೂವಲ್ ಮಾಡ್ಸೋಣ ಅಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಹುಡುಕ್ತಾ ಇದ್ದೆ. ಆಗ ಈ ಫೋಟೋ ಸಿಕ್ತು, ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದೆ. ಸರಿ ಸರಿ, ನಿನ್ನ ನೀನು ಸಮರ್ಥಿಸ್ಕೋಬೇಡ. ನೋಡ್ತಾ ಇದ್ದಿದ್ದು ಅದಕ್ಕೆ ಫೋಟೋ ತಾನೇ. ಅವ್ರು ಯಾವತ್ತಿದ್ರು ನಮ್ಮನೆ ಸೊಸೆಯಾಗಿ ಬರೋರು. ಸೊ ಅವ್ರ ಫೋಟೋ ನಾನು ಇನ್ ರೂಮಲ್ಲಿ ಹಾಕೊಂಡ್ರೆ ತಪ್ಪೇನೂ ಇಲ್ಲ. ಏಯ್, ನೀನ್ ಬೇರೆ. ಅಮ್ಮ ನನಗೆ ಶ್ರೀಮಂತರ ಮನೆ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಹತ್ರ ಸವಾಲಾಕಿ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನ್ ನೋಡಿದ್ರೆ ಈ ಫೋಟೋನ ದೊಡ್ಡದಾಗಿ ಮಾಡಿಸಿ ರೂಮಲ್ಲಿ ಹಾಕೋ ಅಂತ ಹೇಳ್ತಾ ಇದೀಯಾ. ನೀನ್ ಕೊಡೋ ಐಡಿಯಾ ನೋಡಿದ್ರೆ ಈ ಫೋಟೋನ ನೇತಾಕೋದಲ್ಲ, ನನ್ನನ್ನೇ ನಾನು ನೇತಾಕೋಬೇಕಾಗತ್ತೆ. ಇಲ್ಲಿ ನೋಡೋಣ, ಯಾವತ್ತಿದ್ರು ಅದಕ್ಕೆ ವಿಷಯ ಅಮ್ಮಂಗೆ ಗೊತ್ತಾಗ್ಲೇಬೇಕು. ನೀನಂತೂ ಊರ್ನಲ್ಲಿರೋರ್ಗೆಲ್ಲ ಕಳ್ ಮದ್ವೆ ಮಾಡಿಸ್ತೀಯಾ ಅಂದ್ರೆ ನಿನ್ ಮದ್ವೆನೂ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ದಂಗ್ ಮಾಡ್ಸಕ್ಕಾಗತ್ತಾ? ಏಯ್, ಮತ್ತೆ ಮತ್ತೆ ಅದೇ ಮಾತು ಹೇಳ್ತಾ ಇದೀಯಾ. ನಾನ್ ಮಾಡ್ಸಿರೋದೆಲ್ಲ ಒರಿಜಿನಲ್ ಮದ್ವೆ, ನಾನೇನ್ ಕಳ್ ಮದ್ವೆ ಮಾಡ್ಸಿಲ್ಲ. ನಾನ್ ಮದ್ವೆ ಮಾಡಿಸ್ತವ್ರೆಲ್ಲ ಇವತ್ತು ಮಕ್ಕಳನ್ನೆತ್ತು ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ ಅಂತ ಅಮೃತ ಹಸ್ತಾ ಇದು. ಸರಿಯಪ್ಪ, ನೀನ್ ಮಾಡ್ಸಿರೋ ಮದ್ವೆ ಎಲ್ಲ ಒಳ್ಳೆ ಮದ್ವೆ ಅಂತಾನೆ ಒಪ್ಕೋತೀನಿ. ಅಣ್ಣ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಅಜ್ಜಿನ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ? ಯಾಕ ಅವತ್ತು ದೇವಸ್ಥಾನಕ್ಕೆ ಹೋಗಿ ನೋಡಿ ಮದ್ವೆ ವಿಷಯ ಮಾತಾಡ್ ಬಂದವರು. ಅದಾದ್ಮೇಲೆ ಅಜ್ಜಿ ನೋಡೇ ಇಲ್ಲ. ಅಜ್ಜಿ ಈ ವಿಷಯನ ಅತ್ಕೆಗೆ ಹೇಳಿದ್ರ? ಅದಕ್ಕೆ ಅತ್ಕೆ ಏನಂದ್ರು? ಅವ್ರೇನ್ ತೀರ್ಮಾನ ಮಾಡಿದ್ದಾರೆ ಒಂದ್ ವಿಷಯನೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಾನು ಅತ್ಕೆ ಅಜ್ಜಿನ ನೋಡ್ಕೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನೀನ್ ಅವಸರ ಪಡ್ಬೇಡ ಲಾವಣ್ಯ. ಅವ್ರಿಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿ.
ಅಷ್ಟೇ ಅಲ್ಲ ನಮ್ಮ ಮನೇಲಿ ಪರಿಸ್ಥಿತಿ ಸರಿಯಾಗಿಲ್ಲ. 4-5 ದಿನದಲ್ಲೆಲ್ಲ ಸರಿ ಹೋಗ್ಬೋದು. ಅತ್ತಿಗೆ ಮತ್ತು ಅಮ್ಮ ಇಬ್ರು ಸಮಾಧಾನದಿಂದ ಬೇರೆ ಬೇರೆ ಇದ್ದಾರೆ. ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನ ಗಲಾಟೆ ತರ ಇದ್ದಿದ್ದು ಈ ಮನೆ ಈಗ ಚಾಮರಾಜಪೇಟೆಲಿರೋ ರಾಮಕೃಷ್ಣ ಆಶ್ರಮ ತರ ಶಾಂತವಾಗಿದೆ. ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿ ಶಾಂತವಾಗಿರೋ ಹೊತ್ತಲ್ಲಿ ಹೊಸ ಸಮಸ್ಯೆನೆಲ್ಲ ಹುಟ್ಟಾಕ್ಬೇಡ. ಅಣ್ಣ, ಯಾವತ್ತಿದ್ರೂ ಅದಕ್ಕೆ ವಿಷಯ ಮನೇಲಿ ಗೊತ್ತಾಗ್ಲೇಬೇಕು. ನಾವೊಂದ್ ದೊಡ್ಡ ಸಮಸ್ಯೆನ ಎದುರಿಸ್ಲೇಬೇಕು, ಅದನ್ನ ಸಂಭಾಳಿಸ್ಲೇಬೇಕು. ಬೇರೆ ದಾರಿ ಇಲ್ಲ. ಸರಿ ಕೊಡು. ಲಾವಣ್ಯ, ಲಾವಣ್ಯ, 4 ದಿವಸ ಮನೆ ಶಾಂತವಾಗಿತ್ತು ಅಂದ್ಯಲ್ಲ, ಅಲ್ಲಿ ನೋಡು ಪಕ್ಕದ ಮನೆ ಸುನಾಮಿ ಬಂದ್ರು. ಇನ್ಯಾವ ದೊಡ್ಡ ಸಮಸ್ಯೆ ತಂದಿದ್ದಾರೋ ಏನೋ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಂಟಿ, ಏನ್ ಆಂಟಿ? ಅಮ್ಮ ಎಲ್ಲಮ್ಮ? ಅಮ್ಮ ಇಲ್ಲ, ಹೊರಗಡೆ ಹೋಗಿದಾರ. ಹೌದಾ? ಹಾ. ಸುನಂದಮ್ಮ, ಆ, ನೀವು ಒಳಗಡೆಯಿಂದ ಬರ್ತಾ ಇದ್ದೀರಾ ನಾಗರತ್ನ? ಹಾ. ನಿಮ್ ಮಗಳು ನೀವೆಲ್ಲ ಹೊರಗಡೆ ಹಾ, ಹೋಗಿದ್ದೀರಾ ಅಮ್ಮ ಅಂತ ನೀನ್ ಹೇಳಿದ್ಲು. ಇಲ್ಲೇ ಇದ್ಯಾ? ನಾನೆಲ್ಲೋ ನಿನ್ ಕಾಯಿಗೆ ತರೋದಕ್ಕೆ ಹೊರಗಡೆ ಹೋಗಿದ್ಯಾ ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ ನಿನ್ ಮನೆ ನೋಡ್ಕೊಳ್ತಾ ಇರೋ ಲಕ್ಷಣ. ಅಲ್ವೇ ಮನೇಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದೇ ಗೊತ್ತಿಲ್ವಲ್ಲೇ ನಿನ್ಗೆ? ನಾಳೆ ಮದ್ವೆ ಮಾಡ್ಕೊಂಡು ಹೇಗ್ ಸಂಸಾರ ಮಾಡ್ತೀರಾ ನೀವೆಲ್ಲ? ನೀವು ಬನ್ನಿ ಸುನಂದಮ್ಮ. ನಾಗರತ್ನ, ಹ್ಮ್. ಒಂದ್ ಸಂತೋಷದ ಸಮಾಚಾರ, ಅದನ್ನ ಹೇಳೋಣ ಅಂತಲೇ ಬಂದೆ. ಏನ್ ಸುನಂದಮ್ಮ ಅದು? ಬೆಳಗ್ಗೆ ಹುಡುಗಿ ಮನೆಯವರು ಫೋನ್ ಮಾಡಿದ್ರು. ಹೌದಾ? ಏನ್ ಹೇಳಿದ್ರು? ಆ ಹುಡುಗಿಗಿನ್ನು ಹುಡುಗ ಸಿಗ್ಲಿಲ್ವಂತ? ಇಲ್ಲ ನಾಗರತ್ನ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಸಂಬಂಧಗಳು ಬರ್ತಾ ಇವೆ. ಆಹಾ. ಆದ್ರೆ ನಿಮ್ ಸಂಬಂಧ ಅವ್ರಿಗೆ ತುಂಬಾ ಇಷ್ಟ ಆಗಿರೋ ಹಾಗೆ ಕಾಣ್ತಾ ಇದೆ. ನಾನು ನಿಮ್ ಕುಟುಂಬದ ಬಗ್ಗೆ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಹೇಳಿದ್ದೀನಿ. ನಮ್ ರಂಜಿತ್ ಇಷ್ಟ ಆದ್ರೆ ತಕ್ಷಣನೇ ಅವರು ಮದ್ವೆ ಇಟ್ಕೊಳ್ಳೋದಕ್ ತಯಾರಾಗಿದ್ದಾರೆ. ಓ, ನಮ್ ರಂಜಿತ್ ಯಾರಿಗಿಷ್ಟ ಆಗಲ್ಲ ಹೇಳಿ? ಅಂತ ಹುಡುಗ ಸಿಕ್ಬೇಕಾದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ಈ ವಿಷಯ ನಿಮಗ್ ಗೊತ್ತಿದೆ, ಆದ್ರೆ ನನ್ ಸೊಸೆ ಗೊತ್ತಿದ್ಯಾ? ಯಾವಾಗ್ಲೂ ರಂಜಿತ್ನಲ್ಲಿ ಏನಾದ್ರೂ ತಪ್ಪು ಕಂಡು ಹಿಡಿತಾನೆ ಇರ್ತಾಳೆ. ಅಯ್ಯೋ, ಅದು ಬಿಡಿ ನಾಗರತ್ನ. ಈ ವಯಸ್ಸಲ್ಲಿ ಅವಳ ಹತ್ರ ಸರಿ ಸಮವಾಗಿ ಜಗಳ ಮಾಡಕ್ ಹೋಗ್ಬೇಡಿ. ಅವಳ ಹತ್ರ ಸವಾಲು ಹಾಕ್ದ ಹಾಗೆ ಈ ದೊಡ್ಡ ಸಂಬಂಧನ ನಮ್ ರಂಜಿತ್ ಮಾಡ್ಕೊಂಬಿಡಿ. ಆವಾಗ್ಲೇ ನಿಮ್ ಹಿರಿ ಸೊಸೆ ಸೊಕ್ಕು ಅಡಗೋದು. ನಿಮ್ ಕುಟುಂಬದ ಬಗ್ಗೆನೂ ರಂಜಿತ್ ಬಗ್ಗೆನೂ ನಾನ್ ತುಂಬಾ ಹೇಳಿದ್ದೀನಿ. ನಾವು ಒಂದ್ ಸಲ ಹೋಗಿ ನೋಡ್ಕೊಂಡ್ಬಂದ್ರೆ ಈ ಮದ್ವೆ ಅದ್ದೂರಿಯಿಂದ ನಡೆಯುತ್ತೆ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಜಾಮ್ ಜೂಮ್ ಅಂತ ಮದ್ವೆ ಮಾಡ್ಕೊಡ್ತಾರೆ. ಅದನ್ನ ನೋಡಿ ನಮ್ ಸುಧಾ ಹೊಟ್ಟೆ ಉರ್ಕೊಂಡು ಬಾಯಿ ಮುಚ್ಕೊಂಡಿರ್ತಾಳೆ. ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತಾರೆ. ಸಂಪ್ರದಾಯದ ಪ್ರಕಾರ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಹೋಗಿ ಮಾತಾಡ್ಬೇಕಲ್ಲ, ಅದಕ್ಕೆ ಅವರು ನಮ್ಮನ್ನ ಚೆನ್ನೈಗೆ ಬರಕ್ ಹೇಳಿರೋದು. ಇಂತಡ ಮಾಡಬೇಡಿ, ಒಂದ್ ಒಳ್ಳೆ ದಿನ ನೋಡಿ ಗೊತ್ತು ಮಾಡಿ. ಹಾ ಸರಿ. ಅಯ್ಯೋ, ರಾಜೀವ ಬಂದ ತಕ್ಷಣ ಅವನಿಗೆ ಹೇಳಿ ಒಂದ್ ಒಳ್ಳೆ ದಿನ ನೋಡಕ್ ಹೇಳ್ತೀನಿ. ಸುನಂದಮ್ಮ, ಹೇಗಾದ್ರೂ ಮಾಡಿ ಈ ಸಂಬಂಧ ನಮ್ಗೆ ಸಿಗೋ ಹಾಗೆ ಮಾಡ್ಬೇಕು ನೀವು. ಈಗ್ಲೇ ಆಯ್ತು ಅಂತ ತಿಳ್ಕೊಳ್ಳಿ ನಾಗರತ್ನ. ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಈಗ ನಮ್ ರಂಜಿತನ್ಗೆ ಮದ್ವೆ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಅವನಿಗೆ ಜವಾಬ್ದಾರಿ ತಾನಾಗೆ ಬರುತ್ತೆ. ಆಮೇಲೆ ಊರು ಸಬರಿಗೆಲ್ಲ ಹೋಗೋದು ಬಿಟ್ಬಿಡ್ತಾನೆ. ಅವನ್ ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ನಮ್ ಲಾವಣ್ಯಂಗೆ ಅಮೆರಿಕದ ಹುಡುಗನ್ ಜೊತೆ ನಿಶ್ಚಯ ಮಾಡ್ಬಿಟ್ರೆ ಆಮೇಲೆ ನಾನು ನನ್ ಜವಾಬ್ದಾರಿ ಮುಗೀತು ಅಂತ ಆರಾಮಾಗಿರ್ಬೋದು. ಏನಂತೀರಿ? ಹೌದು. ತಗೊಳ್ಳಿ.